ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PDO ಮತ್ತು VAO ಪರೀಕ್ಷೆಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ಸ್ ಇಂಗ್ಲಿಷ್ ಅನ್ನು ತೆಗೆದುಕೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಇಂಗ್ಲಿಷಿನ 60 ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ, ಪ್ರತಿ ಪ್ರಶ್ನೆ ಕೂಡ ಮಾಡೆಲ್ ಕ್ವಶನ್ಸ್ ಆಗಿದ್ದು ಇವುಗಳನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ, ವಿ ಡ್ಯಾಶ್ ಬಿ ಪಂಕ್ಚುವಲ್ ಇನ್ ಸ್ಕೂಲ್. ವಿ ಡ್ಯಾಶ್ ಬಿ ಪಂಕ್ಚುವಲ್ ಇನ್ ಸ್ಕೂಲ್. ನೋಡಿ, ಶುಡ್, ಆಟ್ ಟು, ವಿಲ್, ಶುಡಂಟ್ ಅನ್ನುವಂಥ ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಆಟ್ ಟು. ವಿ ಆಟ್ ಟು ಬಿ ಪಂಕ್ಚುವಲ್ ಇನ್ ಸ್ಕೂಲ್. ಆಟ್ ಟು ಬಿ ಇಸ್ ದ ರೈಟ್ ಆನ್ಸರ್. ವಿ ಆಟ್ ಟು ಬಿ ಪಂಕ್ಚುವಲ್ ಇನ್ ಸ್ಕೂಲ್. ಇದು ಕಂಪಲ್ಸರಿ ಅನ್ನುವಂಥ ಅರ್ಥದಲ್ಲಿ ಬರುತ್ತೆ. ಸೊ ನಾವು ಕಂಪಲ್ಸರಿಯಾಗಿ ಕಡಾಖಂಡಿತವಾಗಿ ಸ್ಕೂಲಿಗೆ ಪಂಕ್ಚುವಲ್ ಆಗಿರಬೇಕು ಅನ್ನುವಂಥ ಅರ್ಥ. ಸೊ ವಿ ಆಟ್ ಟು ಬಿ ಪಂಕ್ಚುವಲ್ ಇನ್ ಸ್ಕೂಲ್. ಅಡ್ವೈಸ್ ಯುವರ್ ಫ್ರೆಂಡ್ ಟು ಗೋ ಟು ದ ಡೆಂಟಿಸ್ಟ್. ಸೊ ನಿಮ್ಮ ಸ್ನೇಹಿತರಿಗೆ ಅಡ್ವೈಸ್ ಮಾಡಬೇಕಾದ್ರೆ ಏನಕ್ಕೆ? ಟು ಗೋ ಟು ದ ಡೆಂಟಿಸ್ಟ್. ದಂತ ತಜ್ಞರು ಅಥವಾ ಡೆಂಟಿಸ್ಟ್ ಹತ್ರ ನಿಮ್ಮ ಫ್ರೆಂಡನ್ನು ಕಳಿಸ್ಬೇಕಾದ್ರೆ ನೀವೊಂದು ಅಡ್ವೈಸ್ ಮಾಡಬೇಕು. ಹಾಗಾದರೆ ಈ ಅಡ್ವೈಸ್ ಹೇಗಿರಬೇಕು? ಸೊ ಆನ್ಸರ್ ಈಸ್ ಯು ಶುಡ್ ಗೋ ಟು ದ ಡೆಂಟಿಸ್ಟ್. ಯು ಶುಡ್ ಗೋ ಟು ದ ಡೆಂಟಿಸ್ಟ್. ನೋಡಿ, ನಾವು ಅಡ್ವೈಸನ್ನು ಮಾಡುವ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ಶುಡ್ಡನ್ನು ಯೂಸ್ ಮಾಡ್ತೀವಿ. ಆರ್ಡರ್ ಮಾಡುವ ಸಂದರ್ಭದಲ್ಲಿ ಮಸ್ಟನ್ನು ಯೂಸ್ ಮಾಡ್ತೀವಿ. ಮತ್ತು ಕಂಪಲ್ಸರಿ ಅನ್ನುವಂಥ ಅರ್ಥದಲ್ಲಿ ಹ್ಯಾವ್ ಟು ಮಾಡ್ತೀವಿ. ಯು ಹ್ಯಾವ್ ಟು ಗೋ ಟು ದ ಡೆಂಟಿಸ್ಟ್ ಅಂದರೆ ನೀನು ಡೆಂಟಿಸ್ಟ್ ಹತ್ರ ಹೋಗಲೇಬೇಕು. ಬಟ್ ಇಲ್ಲಿ ನಾವು ಅಡ್ವೈಸ್ ಮಾಡ್ತಾ ಇರೋದು, ಸಜೆಷನ್ ಕೊಡ್ತಾ ಇರೋದು. ಸೊ ಶುಡ್ಡನ್ನು ಯೂಸ್ ಮಾಡ್ತೀವಿ. ಯು ಶುಡ್ ಗೋ ಟು ದ ಡೆಂಟಿಸ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. He dash do anything for money. ಸರಿಯಾದ ಉತ್ತರ ಆಪ್ಷನ್ ಸಿ, he can. He can do anything for money. ನೋಡಿ, he should ಅಲ್ಲ, he must ಅಲ್ಲ, he could ಅಲ್ಲ, he can do anything for money. ಕ್ಯಾನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಇಂಗ್ಲೀಷಲ್ಲಿ ಇದು ಎಬಿಲಿಟಿಯನ್ನು ಸೂಚಿಸುತ್ತೆ. ಅಂದರೆ ಆತ ಮಾಡಬಲ್ಲ, ಅವನು ಹಣಕ್ಕೋಸ್ಕರ. ಹಿ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಮನಿ ಅಂದರೆ ಅವನು ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡಬಲ್ಲ ಅಂತ. ಹಿ ಕ್ಯಾನ್ ಡೂ, ಅವನು ಏನು ಬೇಕಾದರೂ ಮಾಡಬಲ್ಲ, ಆ ಎಬಿಲಿಟಿ ಅವನಿಗಿದೆ ಅನ್ನುವಂಥ ಅರ್ಥ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಟೇಕ್ ಅ ರೈನ್ ಕೋಟ್ ಆಸ್ ಇಟ್ ಡ್ಯಾಶ್ ರೈನ್ ಲೇಟರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕುಡ್. ಟೇಕ್ ಅ ರೈನ್ ಕೋಟ್ ಆಸ್ ಇಟ್ ಕುಡ್ ರೈನ್ ಲೇಟರ್ ಅಂದರೆ ಮಳೆ ಬರುವಂಥ ಸಾಧ್ಯತೆ ಇದೆ ಅಂತ. ಇಟ್ ಕುಡ್ ರೈನ್ ಲೇಟರ್. ಟೇಕ್ ಎ ರೈನ್ ಕೋಟ್ ಆಸ್ ಇಟ್ could rain later. Option D is the right answer. Warn your brother not to touch the switch with wet hands. ಅಂದರೆ ನಿನ್ನ ಸಹೋದರನಿಗೆ, ಬ್ರದರ್ಗೆ ವಾರ್ನ್ ಮಾಡಬೇಕು. ನೋಡಿ, ವಾರ್ನಿಂಗ್ ವೆರಿ ಇಂಪಾರ್ಟೆಂಟ್. ವಾರ್ನಿಂಗ್ ಮಾಡಬೇಕು. ಏನು ವಿಷಯಕ್ಕೆ ಕೇಳಿದ್ರೆ ಟು ನಾಟ್ ಟಚ್ ದ ಸ್ವಿಚ್ ವಿತ್ ವೆಟ್ ಹ್ಯಾಂಡ್ಸ್. ಒದ್ದೆಯಾದ ಕೈಗಳಿಂದ ಸ್ವಿಚ್ಚನ್ನು ಮುಟ್ಬೇಡ ಅಂತ ವಾರ್ನಿಂಗ್ ಮಾಡಬೇಕು. ನೋಡಿ, ವಾರ್ನಿಂಗ್ ಮಾಡಬೇಕಾದ್ರೆ ಏನನ್ನು ಬಳಸ್ತೀವಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯು ಮಸ್ಟ್ ನಾಟ್ ಟಚ್ ದ ಸ್ವಿಚ್ ವಿತ್ ವೆಟ್ ಹ್ಯಾಂಡ್ಸ್. ಯು ಮಸ್ಟ್ ನಾಟ್ ಅಂದರೆ ಮಸ್ಟ್ ಅನ್ನುವಂಥದ್ದು ನಾನು ಆಗಲೇ ಹೇಳಿದೆ. ಮಸ್ಟ್ ಅನ್ನೋದು ಯಾವಾಗ ಯೂಸ್ ಆಗುತ್ತೆ ಕೇಳಿದ್ರೆ ಕಡಾಖಂಡಿತವಾಗಿ. ಇದು ಇಟ್ಸ್ ಲೈಕ್ ಆನ್ ಆರ್ಡರ್. ಇದೊಂದು ಆರ್ಡರ್ ರೀತಿ ಇರುತ್ತೆ. ಸೊ ನೋಡಿ, ಶುಡ್ ಅನ್ನೋದನ್ನು ಯಾವಾಗ ಯೂಸ್ ಮಾಡ್ತೀವಿ ಕೇಳಿದ್ರೆ ಅಡ್ವೈಸ್ ಮಾಡಬೇಕಾದ್ರೆ. ಇಲ್ಲಿ ಅಡ್ವೈಸ್ ಮಾಡ್ತಿಲ್ಲ, ವಾರ್ನ್ ಮಾಡ್ತಿದ್ದೀವಿ. ಹಾಗಾಗಿ you must not touch the switch with wet hands. You must not touch the switch with wet hands. ನೋಡಿ, ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಯು ಮೇ ನಾಟ್ ಟಚ್ ದ ಸ್ವಿಚ್ ವಿತ್ ವೆಟ್ ಹ್ಯಾಂಡ್ಸ್ ಅಂದರೆ ಮಾಡಿದ್ರು ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಯು ಕುಡ್ ನಾಟ್ ಅಂದಾಗ ಕೂಡ ಅದೇ ಅರ್ಥ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಸಿನಾನಿಮ್ ಫಾರ್ ಹೇಲ್. ಎಕ್ಸ್ಹೇಲ್, ಇನ್ಹೇಲ್ ಅಂತ ವರ್ಡನ್ನು ನೀವು ಕೇಳಿರ್ತೀರಿ. ಸೊ ಇದಕ್ಕೆ ಹೇಲ್ ಅನ್ನೋದಕ್ಕೆ ಆ್ಯಕ್ಚುಯಲ್ ಸಿನಾನಿಮ್ ಏನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಹೆಲ್ದಿ. ಹೇಲ್ ಮೀನ್ಸ್ ಹೆಲ್ದಿ. ದಿಸ್ ಪ್ಲೇಸ್ ಈಸ್ ಸೋ ಆಫುಲ್ ಅಂತಿದೆ. ಹಾಗಾದರೆ ಇದಕ್ಕೆ ಸಿಮಿಲರ್ ವರ್ಡ್ ಏನು? ಸಿನಾನಿಮಲ್ ವರ್ಡ್ ಅಥವಾ ನಿಯರೆಸ್ಟ್ ಮೀನಿಂಗ್ ವರ್ಡ್ ಏನು ಅಂತ, ಹತ್ತಿರದ ಅರ್ಥವನ್ನು ಸೂಚಿಸುವಂತಹ ಪದ ಯಾವುದು ಅಂತ ಕೇಳ್ತಾರೆ. ಆಫುಲ್ಗೆ this place is so awful. So the right answer is option B, terrible. This place is so awful ಅಂದರೆ
ಸೊ ಟೆರಿಬಲ್ ಅಂತೇಳಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ವರ್ಡ್ ಕ್ಲೋಸೆಸ್ಟ್ ಇನ್ ದ ಮೀನಿಂಗ್ ಟು ದ ವರ್ಡ್ ಅಡ್ಮಿಟ್. ನಾನು ಅಡ್ಮಿಟ್ ಮಾಡ್ಕೊಳ್ತೀನಿ, ನಾನು ಅಡ್ಮಿಟ್ ಮಾಡ್ತೀನಿ ಇದನ್ನ ಅಂತ ಹೇಳ್ತೀವಲ್ಲ. ಸೊ ದ ಕ್ಲೋಸೆಸ್ಟ್ ಮೀನಿಂಗ್ ಅಥವಾ ಸಿನಾನಿಮ್ ಅಥವಾ ಕ್ಲೋಸೆಸ್ಟ್ ಮೀನಿಂಗ್, ನಿಯರೆಸ್ಟ್ ಮೀನಿಂಗ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಕನ್ಫೆಸ್. ನಾನು ಕನ್ಫೆಸ್ ಮಾಡ್ತೀನಿ, ಈ ವಿಷಯ ನಾನು ಕನ್ಫೆಸ್ ಮಾಡ್ಕೋಬೇಕು, ಈ ವಿಷಯ ಅಡ್ಮಿಟ್ ಮಾಡ್ಕೋಬೇಕು ಅಂತೇಳಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಚೂಸ್ ದ ವರ್ಡ್ ಕ್ಲೋಸೆಸ್ಟ್ ಮೀನಿಂಗ್ ಟು ಅಬಾಂಡನ್. ಅಬಾಂಡನ್ಗೆ ಕ್ಲೋಸೆಸ್ಟ್ ಮೀನಿಂಗ್ ಇರುವಂತಹ ಅರ್ಥ ಬರುವಂತಹ ಸಮಾನಾರ್ಥಕ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಫಾರ್ಸೇಕ್. ಫಾರ್ಸೇಕ್. The event held in Margova was outrageous. Pick the synonym word for outrageous. Outrageous. Outrageous ಗೆ ಸರಿಯಾದ ಅರ್ಥ ಸಮಾನಾರ್ಥಕ ಬರುವಂತ ಪದ ಯಾವುದು? ವರ್ಡ್ ಮೀನಿಂಗ್ ಅಥವಾ ಸಿನಾನಿಮ್ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಫ್ಯಾಂಟಾಸ್ಟಿಕ್. ನೋಡಿ, ದ ಈವೆಂಟ್ ಹೆಲ್ಡ್ ಇನ್ ಮಾರ್ಗೋವಾ ವಾಸ್ ಔಟ್ರೇಜಸ್. ಹೆಂಗಿತ್ತು? ಔಟ್ರೇಜಸ್ ಆಗಿತ್ತು, ಅಂದ್ರೆ ಫ್ಯಾಂಟಾಸ್ಟಿಕ್ ಆಗಿತ್ತು ಅಂತೇಳಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಆಂಟೋನಿಮ್ ವರ್ಡ್ ಫಾರ್ ಫ್ಲೋರಿಶ್. ಫ್ಲೌರಿಶ್ ಇದಕ್ಕೆ ವಿರುದ್ಧ ಪದ. ಆಂಟೋನಿಮ್ ಮೀನ್ಸ್ ವಿರುದ್ಧ ಪದ, ವಿರುದ್ಧಾರ್ಥಕ ಪದ. ಸೊ ಇದಕ್ಕೆ ವಿರುದ್ಧಾರ್ಥಕ ಪದ ಏನು ಕೇಳ್ತಾರೆ ಫ್ಲೌರಿಶ್ಗೆ? ಸೊ ಫ್ಲೌರಿಶ್ಗೆ ವಿರುದ್ಧಾರ್ಥಕ ಪದ ಏನು ಕೇಳಿದ್ರೆ ಆಪ್ಷನ್ ಸಿ ಪ್ರಾಸ್ಪರ್. ಪ್ರಾಸ್ಪರ್ ವಿರುದ್ಧ ಪದ ಇದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆರ್ಟಿಫಿಷಿಯಲ್ ಫ್ಲವರ್ಸ್ ಆರ್ ಬೆಟರ್ ದ್ಯಾನ್ ಡ್ಯಾಶ್ ಒನ್. ಚೂಸ್ ದ ಅಪ್ರೋಪ್ರಿಯೇಟ್ ಆಂಟೋನಿಮ್. ಸೊ ಸರಿಯಾದ ಆಂಟೋನಿಮ್ ಅನ್ನ ಯೂಸ್ ಮಾಡಬೇಕು. ಬೆಟರ್ ದ್ಯಾನ್ ಡ್ಯಾಶ್ ಒನ್ಸ್. ಆರ್ಟಿಫಿಷಿಯಲ್ಗೆ ಅಪೋಸಿಟ್ ವರ್ಡ್ ಅನ್ನ ಇಲ್ಲಿ ನಾವು ಚೂಸ್ ಮಾಡಬೇಕು. ಸೊ ಸರಿಯಾದ ಉತ್ತರ ಆಪ್ಷನ್ ಎ ನ್ಯಾಚುರಲ್. ಆರ್ಟಿಫಿಷಿಯಲ್ ಫ್ಲವರ್ಸ್ ಆರ್ ಬೆಟರ್ ದ್ಯಾನ್ ನ್ಯಾಚುರಲ್ ಒನ್ಸ್ ಅಂತೇಳಿ. ನ್ಯಾಚುರಲ್ ಒನ್ಸ್. ಚೂಸ್ ದ ಆಂಟೋನಿಮ್ ಆಫ್ ದ ವರ್ಡ್ ಫಾರ್ಮೋಸ್ಟ್. ಫಾರ್ಮೋಸ್ಟ್ಗೆ ಅಪೋಸಿಟ್ ವರ್ಡ್ ಏನು? ವಿರುದ್ಧ ಪದ ಏನು? ವಿರುದ್ಧ ಪದ. ಸೊ ಫಾರ್ಮೋಸ್ಟ್ಗೆ ವಿರುದ್ಧ ಪದ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಮಿಡ್ ಮೋಸ್ಟ್. ಫಾರ್ಮೋಸ್ಟ್, ಮಿಡ್ ಮೋಸ್ಟ್. ಫಾರ್ಮೋಸ್ಟ್, ಮಿಡ್ ಮೋಸ್ಟ್. ಚೂಸ್ ದ ಆಂಟೋನಿಮ್ ಆಫ್ ದ ವರ್ಡ್ ಪ್ರಿಕಾಷಿಯಸ್. ಪ್ರಿಕಾಷನ್. ಪ್ರಿಕಾಷನ್ ತಗೋಬೇಕು ಅಂತ ಹೇಳ್ತೀವಲ್ಲ, ಪ್ರಿಕಾಷನ್ಗೆ ಅಪೋಸಿಟ್ ವರ್ಡ್ ಏನು? ಪ್ರಿಕಾಷನ್ ಅಂದರೆ ಎಚ್ಚರಿಕೆ ಅನ್ನುವಂಥ ಅರ್ಥ ಬರುತ್ತೆ. ಸೊ ಪ್ರಿಕಾಷನ್ಗೆ ಅಪೋಸಿಟ್ ವರ್ಡ್ ಆಪ್ಷನ್ ಸಿ ಕೇರ್ಲೆಸ್ನೆಸ್. ಇದಕ್ಕೆ ಪ್ರಿಕಾಷನ್ ಅಂದರೆ ಆ್ಯಕ್ಚುಲಿ ಕೇರ್ ತೆಗೆದುಕೊಳ್ಳುವಂಥದ್ದು ಅನ್ನುವಂಥ ಅರ್ಥ ಬರುತ್ತೆ. ಕೇರ್ ತೆಗೆದುಕೊಳ್ಳೋದು ಅನ್ನುವಂಥ ಅರ್ಥ ಬರುತ್ತೆ. ಸೊ ಅದಕ್ಕೆ ಅಪೋಸಿಟ್ ವರ್ಡ್ ಏನು ಕೇಳಿದ್ರೆ ಕೇರ್ಲೆಸ್ನೆಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 15th question. Correct meaning which can be substituted for the given sentence. The legend was thickened instantly. So ನೋಡಿ, correct meaning which can be substituted for the give. ಈ ಸೆಂಟೆನ್ಸ್ಗೆ the legend was thickened instantly. ಈ ವಾಕ್ಯಕ್ಕೆ ಆಲ್ಟರ್ನೇಟ್ ಆಗಿ ಸಬ್ಸ್ಟಿಟ್ಯೂಟ್ ಆಗಿ ಯಾವ ವಾಕ್ಯವನ್ನು ಯೂಸ್ ಮಾಡ್ಬೋದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ದ ಲೆಜೆಂಡ್ ಫೆಲ್ ಸಿಕ್ ಸಡನ್ಲಿ. ದ ಲೆಜೆಂಡ್ ಫೆಲ್ ಸಿಕ್ ಸಡನ್ಲಿ. ತಕ್ಷಣಕ್ಕೆ ಲೆಜೆಂಡ್ ಏನಾದ ಅಂದರೆ ಇನ್ಸ್ಟೆಂಟ್ಲಿ ಮೀನ್ಸ್ ಹಿಯರ್ ಸಡನ್ಲಿ ಅಂತೇಳಿ ತಕ್ಷಣಕ್ಕೆ ಅವನು ಆರೋಗ್ಯ ಕೆಡಿತ್ತು ಅಂತೇಳಿ ಅರ್ಥ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಡಿಟರ್ಮಿನರ್ ಫಾರ್ ಒನ್ಸ್ ಅಪಾನ್ ಅ ಟೈಮ್ ದೇರ್ ವರ್ ಡ್ಯಾಶ್ ಡಿನೋಸಾರ್ಸ್. ಒನ್ಸ್ ಅಪಾನ್ ಅ ಟೈಮ್ ನೋಡಿ, ಸರಿಯಾದ ಡಿಟರ್ಮಿನರ್ನ ಯೂಸ್ ಮಾಡಬೇಕು. ಒನ್ಸ್ ಅಪಾನ್ ಅ ಟೈಮ್ ದೇರ್ ವರ್ ಡ್ಯಾಶ್ ಡೈನೋಸಾರ್ಸ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮೆನಿ. ದೇರ್ ವರ್ ಮೆನಿ ಡೈನೋಸಾರ್ಸ್. ಅನೇಕ ಡೈನೋಸಾರ್ಸ್ ಇತ್ತು ಅಂತೇಳಿ. ಮಚ್ ಡೈನೋಸಾರ್ಸ್ ಅಲ್ಲ, ಮೋಸ್ಟ್ ಡೈನೋಸಾರ್ಸ್ ಅಲ್ಲ, ಮನಿ ಡೈನೋಸಾರ್ಸ್ ಅಲ್ಲ. ಮನಿ ಅನ್ನೋದು ಇದು ಹಣ ಅನ್ನುವಂಥ ಅರ್ಥ ಬರುತ್ತೆ. ಸೊ ಮೆನಿ ಡೈನೋಸಾರ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಆರ್ಟಿಕಲ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ದ ಚೈಲ್ಡ್ ವಾಸ್ ಥ್ರಿಲ್ಡ್ ಟು ಹ್ಯಾವ್ ದ ಯೂನಿಕಾರ್ನ್ ಕೇಕ್. ಯೂನಿಕಾರ್ನ್ ಕೇಕ್. ಸೊ 17th ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎ ಯೂನಿಕಾರ್ನ್. ಸರ್ ಇಲ್ಲಿ ಯು ಅನ್ನುವಂತಹ ಓವೆಲ್ ಇದೆ, ಆದರೂ ಕೂಡ ಎ ಯಾಕೆ ಹಾಕಿದಿರಿ ಅಂತ ಕೇಳಿದ್ರೆ, ಯು ಅನ್ನುವಂಥ ಓವೆಲ್ ಇದೆ ಆದರೂ ಎ ಯಾಕೆ ಹಾಕಿದಿರಿ, ಯಾನ್ ಹಾಕ್ಬೇಕಿತ್ತಲ್ಲ ಇಲ್ಲಿ ಅಂತ ಕೇಳಿದ್ರೆ,
ಸೊ ಇಲ್ಲಿ ಯೂನಿಕಾರ್ನ್ ಅಂತಿದೆ, ಬಟ್ ಪ್ರೊನೌನ್ಸಿಯೇಷನ್ ಇದೆಯಲ್ಲ, ಯೂನಿಕಾರ್ನ್ ಅನ್ನೋದ್ರಲ್ಲಿ ಪ್ರೊನೌನ್ಸಿಯೇಷನ್ ಇದೆಯಲ್ಲ, ಇದು ಯ ಅಂತ ಬಂದಿದೆ. ಅಂತ ಬಂದಿದ್ರೆ ಅಥವಾ ಅಂತ ಬಂದಿದ್ರೆ ಪ್ರೊನೌನ್ಸಿಯೇಷನ್ ಏನಾಗ್ತಿತ್ತು ಕೇಳಿದ್ರೆ ಆನ್ ಹಾಕ್ತಿದ್ವಿ. ಸೊ ಇಲ್ಲಿ ಯು ಅಂತ ಬಂದಿದೆ, ಯ ಅನ್ನುವಂತಹ ಒಂದು ಪದದ ಉಚ್ಚಾರಣೆ ಆಗಿದೆ, ವ್ಯಂಜನ ಉಚ್ಚಾರಣೆ ಆಗಿದೆ. ಹಾಗಾಗಿ ಎ ಯೂನಿಕಾರ್ನ್. ದ ಚೈಲ್ಡ್ ವಾಸ್ ಥ್ರಿಲ್ ಟು ಹ್ಯಾವ್ ಎ ಯೂನಿಕಾರ್ನ್. ಕೆಲವು ಸಂದರ್ಭದಲ್ಲಿ ಈ ರೀತಿ ಇರುತ್ತೆ. ಉದಾಹರಣೆ ಮೊನ್ನೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಹಿ ಈಸ್ ಡ್ಯಾಶ್ MLA ಅಂತ ಕೊಡ್ತಾರೆ. ಸೊ ಇಲ್ಲಿ ಎ ಹಾಕ್ಬೇಕಾ, ಆನ್ ಹಾಕ್ಬೇಕಾ, ದ ಹಾಕ್ಬೇಕಾ? ತುಂಬ ಜನ ಎ ಹಾಕ್ತಾರೆ, ಹಿ ಈಸ್ AMLA ಅಂತೇಳಿ. ಅಂದರೆ ಎ ಅಲ್ಲ, ಅಲ್ಲಿ ಆನ್ ಬರುತ್ತೆ. ಯಾಕಂದರೆ ನೋಡಿ, ನಾವಿಲ್ಲಿ ಎಮ್ ಅಂತ ಇದು ಕಾನ್ಸೋನೆಂಟ್ ಲೆಟರ್ ಆಗಿದ್ರೂ ಕೂಡ ಇಲ್ಲಿ ನಾವು ಓವೆಲ್ ಸೌಂಡ್ ಪ್ರೊನೌನ್ಸಿಯೇಷನ್ ಫಸ್ಟಿಗೆ ಬರುತ್ತೆ. ನೋಡಿ, ಎಮ್ ಅಂದಾಗ ಯಾವ ರೀತಿ ಬರುತ್ತೆ, ಎಮ್ ಬರುತ್ತೆ, ಎ ಫಸ್ಟ್ ಬರುತ್ತೆ, ಎ ಎನ್ನುವಂಥ ಸ್ವರ ಉಚ್ಚಾರಣೆ ಫಸ್ಟಿಗೆ ಬರುತ್ತೆ. ಹಾಗಾಗಿ ಹಿ ಈಸ್ ಆನ್ MLA ಆಗುತ್ತೆ. ಈ ರೀತಿ ಇಂಗ್ಲೀಷಲ್ಲಿ ವರ್ಡ್ ಇರುತ್ತಲ್ಲ, ಅದರ ಪ್ರೊನೌನ್ಸಿಯೇಷನ್ ಆಧಾರದ ಮೇಲೆ ನಾವು ಎ ಆನ್ ದ ಅನ್ನುವಂತಹ ಆರ್ಟಿಕಲನ್ನು ಹಾಕಬೇಕಾಗತ್ತೆ. ಕಂಪ್ಲೀಟ್ ದ ಸೆಂಟೆನ್ಸ್ ಗಿವನ್ ಬಿಲೋ ವಿತ್ ಅ ಸೂಟಬಲ್ ಡಿಟರ್ಮಿನೆಂಟ್. ಕ್ಯಾನ್ ಡ್ಯಾಶ್ ಹೆಲ್ಪ್ ಮೀ, ಕ್ಯಾನ್ ಡ್ಯಾಶ್ ಹೆಲ್ಪ್ ಮೀ. ನೋಡಿ, ಯು ಇದ್ದಿದ್ರೆ ಹಾಕ್ಬೋದಿತ್ತು, ಯು ಇಲ್ಲ ಇಲ್ಲಿ, ಕ್ಯಾನ್ ಯು ಹೆಲ್ಪ್ ಮೀ ಆಗ್ತಿತ್ತು, ಬಟ್ ಯು ಇಲ್ಲ ಇಲ್ಲಿ. ಹಾಗಾದ್ರೆ ಏನು ಹಾಕಬೇಕು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕ್ಯಾನ್ ಸಂಬಡಿ ಹೆಲ್ಪ್ ಮೀ. ಕ್ಯಾನ್ ಸಂಬಡಿ ಹೆಲ್ಪ್ ಮೀ. ನನಗೆ ಯಾರಾದರೂ ಸಹಾಯ ಮಾಡ್ಬೋದಾ? ಸಂಬಡಿ ಅಂದರೆ ಯಾರಾದರೂ, ಎವರಿಬಡಿ ಅಂದರೆ ಎಲ್ಲರೂ, ನೋಬಡಿ ಅಂದರೆ ಯಾರೂ ಇಲ್ಲ, ಮೆನಿ ಅಂದರೆ ತುಂಬ ಜನ ಅಂತೇಳಿ. ಕ್ಯಾನ್ ಸಂಬಡಿ ಹೆಲ್ಪ್ ಮೀ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಆಫ್ ದ ಡೆಡ್ ಲೈನ್ಸ್ ಇಸ್ ಮೆಟ್. ಡ್ಯಾಶ್ ಆಫ್ ದ ಡೆಡ್ ಲೈನ್ಸ್ ಇಸ್ ಮೆಟ್. ಸರಿಯಾದ ಉತ್ತರ ಆಪ್ಷನ್ ಎ, ನೈದರ್. ನೈದರ್ ಯಾವುದೂ ಇಲ್ಲ ಅಂತೇಳಿ. ನೈದರ್ ಆಫ್ ದ ಡೆಡ್ ಲೈನ್ಸ್ ಈಸ್ ಮೆಟ್. 20th question. Sharmila wanted to read about dash funny school. Sharmila wanted to read about dash funny school. So the right answer is option C or D. ಎರಡು ಬರುತ್ತೆ ಇದಕ್ಕೆ. ನೋಡಿ, ವಾಕ್ಯವನ್ನು ಇನ್ನೊಂದ್ಸರಿ ಇದರ ಹಾಕಿ ನೋಡೋಣ. ಶರ್ಮಿಲಾ ವಾಂಟೆಡ್ ಟು ರೀಡ್ ಅಬೌಟ್ ದೀಸ್ ಫನ್ನಿ ಸ್ಕೂಲ್ಸ್ ಅಥವಾ ದೇರ್ ಫನ್ನಿ, ದೋಸ್ ಫನ್ನಿ ಸ್ಕೂಲ್ಸ್, ಎರಡೂ ಕೂಡ ಆಗ್ಬೋದು. ದೀಸ್ ಆರ್ ದೋಸ್. 21 question, 21th number. ಸೊ ಚೇಂಜ್ ದ ವಾಯ್ಸ್ ಅಂತಿದೆ. ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಬೇಕು. ಆಕ್ಟಿವ್ ಟು ಪ್ಯಾಸಿವ್ ಚೇಂಜ್ ಮಾಡಬೇಕು. ಇಲ್ಲೊಂದಿಷ್ಟು ಐಡಿಯಾ ಕೊಡ್ತೀನಿ ನಾನು ನಿಮಗೆ ಇದು ಕ್ವಶನ್ ಆದಮೇಲೆ. ದ ಗಾರ್ಡ್ ವಿಲ್ ಹ್ಯಾವ್ ಲಾಕ್ಡ್ ದ ಗೇಟ್ಸ್. ದ ಗಾರ್ಡ್ ವಿಲ್ ಹ್ಯಾವ್ ಲಾಕ್ಡ್ ದ ಗೇಟ್ಸ್. ಸೊ ದ ರೈಟ್ ಆನ್ಸರ್, ಸರಿಯಾದ ಉತ್ತರ ಏನಿದಕ್ಕೆ ಅಂದರೆ ಆಪ್ಷನ್ ಎ, ದ ಗೇಟ್ಸ್ ವಿಲ್ ಹ್ಯಾವ್ ಬೀನ್ ಲಾಕ್ಡ್ ಬೈ ದ ಗಾಡ್ಸ್. ದ ಗೇಟ್ಸ್ ವಿಲ್ ಹ್ಯಾವ್ ಬೀನ್ ಲಾಕ್ಡ್ ಬೈ ದ ಗಾಡ್ಸ್. ನೋಡಿ, ಏನು ಉದಾಹರಣೆ ಏನು ಕೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಹ್ಯಾವ್, ಹ್ಯಾಸ್ ಅಥವಾ ಹ್ಯಾಡ್ ಇದ್ದರೆ, ಹ್ಯಾವ್, ಹ್ಯಾಸ್ ಅಥವಾ ಹ್ಯಾಡ್ ಇದ್ದರೆ ಏನಾಗುತ್ತೆ ಕೇಳಿದ್ರೆ, ಕೊಟ್ಟಿರುವಂಥ ಸೆಂಟೆನ್ಸ್ ಅಂದರೆ ಆಕ್ಟಿವ್ ವಾಯ್ಸಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಇದ್ದರೆ ಏನಾಗುತ್ತೆ ಕೇಳಿದ್ರೆ, ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಹ್ಯಾವ್ ಇದ್ದರೆ ಹ್ಯಾವ್ ಬೀನ್ ಆಗುತ್ತೆ, ಹ್ಯಾಸ್ ಇದ್ದರೆ ಹ್ಯಾಸ್ ಬೀನ್ ಆಗುತ್ತೆ, ಮತ್ತು ಹ್ಯಾಡ್ ಇದ್ದರೆ ಹ್ಯಾಡ್ ಬೀನ್ ಆಗುತ್ತೆ. ನೋಡಿ, ದ ಗಾರ್ಡ್ಸ್ ವಿಲ್ ಹ್ಯಾವ್ ಲಾಕ್ಡ್ ದ ಗೇಟ್ಸ್ ಇದ್ದಾಗ ಏನಾಗುತ್ತೆ, ದ ಗೇಟ್ಸ್ ವಿಲ್ ಹ್ಯಾವ್ ಬೀನ್ ಲಾಕ್ಡ್ ಬೈ ದ ಗಾರ್ಡ್ಸ್. ನೋಡಿ, ವಿಲ್ ಬಿ ಆಗಲ್ಲ, ಆರ್ ಗೋಯಿಂಗ್ ಆಗಲ್ಲ, ವಿಲ್ ಹ್ಯಾವ್ ಬೀನ್ ಕೂಡ ಆಗಲ್ಲ. ಸೊ ನೋಡಿ ಏನಾಗುತ್ತೆ, ಹ್ಯಾವ್ ಇದ್ರೆ ಹ್ಯಾವ್ ಬೀನ್, ವಿಲ್ ಆ್ಯಡ್ ವಿಲ್, ನೋಡಿ ಹ್ಯಾವ್ ಇದ್ರೆ ಹ್ಯಾವ್ ಬೀನ್ ಆಗುತ್ತೆ. ಸೊ ದ ಗೇಟ್ಸ್ ವಿಲ್ ಹ್ಯಾವ್ ಬೀನ್ ಲಾಕ್ಡ್ ಬೈ ದ ಗಾಡ್ಸ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 21ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಇದು ಕೂಡ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡೋದು. ದ ರಿಂಗ್ ಮಾಸ್ಟರ್ ಈಸ್ ಟ್ರೈನಿಂಗ್ ದ ಲಯನ್ಸ್. ಇಲ್ಲಿ ಕೂಡ ನಿಮ್ಗೊಂದು ಐಡಿಯಾ ಕೊಡ್ತೀನಿ ನಾನು. ಇದು ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಹಾಗಾದ್ರೆ ಇಲ್ಲಿ ಏನು ಚೇಂಜ್ ಆಗುತ್ತೆ, ದ ರಿಂಗ್ ಮಾಸ್ಟರ್ ಈಸ್ ಟ್ರೈನಿಂಗ್ ದ ಲಯನ್ಸ್. ಸೊ ಏನಾಗಬೇಕು ಇದಕ್ಕೆ ಉತ್ತರ ಅಂತ ಕೇಳಿದ್ರೆ, ಸರಿಯಾದ ಉತ್ತರ ಆಪ್ಷನ್ ಬಿ, ದ ಲಯನ್ಸ್ ಆರ್ ಬೀಯಿಂಗ್ ಟ್ರೈನ್ ಬೈ ದ ರಿಂಗ್ ಮಾಸ್ಟರ್. ದ ಲಯನ್ಸ್ ಆರ್ ಬೀಯಿಂಗ್ ಟ್ರೈನ್ಡ್. ಸರ್, ಈ ಬೀಯಿಂಗ್ ಎಲ್ಲಿ ಬಂತು ಅಂತ ಕೇಳಿದ್ರೆ, ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ನಿಮಗೊಂದು ಈಸಿಯಾಗಿರುವ ಸೆಂಟೆನ್ಸನ್ನು ನಾನು ತೋರಿಸ್ತೀನಿ ನಿಮಗೆ. ಉದಾಹರಣೆಗೆ, ರಮೇಶ್ ಈಸ್ ರೈಟಿಂಗ್
ಎ ಲೆಟರ್ ಇದೆ ಅನ್ಕೊಳ್ಳೋಣ. ಇದು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್. ನೋಡಿ ಏನಾಗುತ್ತೆ, ಆಸ್ ಯೂಶುವಲ್ ಈ ಥರ ಚೇಂಜ್ ಆಗುತ್ತೆ. ಕರ್ತೃಪದ ಕರ್ಮಪದ ಉಲ್ಟಾ ಪಲ್ಟಾ ಆಗ್ತವೆ. ಎ ಲೆಟರ್ ಈಸ್ ING ಬಂದಾಗ ಬೀಯಿಂಗ್ ಹಾಕಬೇಕು. ನೋಡಿ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ರಮೇಶ್ ಆಗುತ್ತೆ. ಸರ್ ಏನಿದು ರಿಟರ್ನ್ ಯಾಕೆ ಬಂತು ಇಲ್ಲಿ ಮತ್ತು ಇಲ್ಲಿ ಟ್ರೈನ್ಡ್ ಯಾಕೆ ಬಂತು ಅಂತ ಕೇಳಿದ್ರೆ, ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಂಗ್ ಮಾಡಿದಾಗ ಥರ್ಡ್ ಫಾರ್ಮ್ ಆಫ್ ವರ್ಬನ್ನು ಯೂಸ್ ಮಾಡ್ತೀವಿ. ಥರ್ಡ್ ಫಾರ್ಮ್ ಆಫ್ ವರ್ಬ್. ಸರ್ ಏನಿದು ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂತ ಕೇಳಿದ್ರೆ, ನೋಡಿ ಯಾವುದೇ ರೀತಿಯ ಸೆಂಟೆನ್ಸ್ ಇರಲಿ, ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಂಗ್ ಮಾಡಿದಾಗ ಕೊಟ್ಟಿರೋ ವಾಕ್ಯ ಸಿಂಪಲ್ ಪ್ರೆಸೆಂಟ್ ಇರಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇರಲಿ, ಸಿಂಪಲ್ ಪಾಸ್ಟ್ ಇರಲಿ, ಪಾಸ್ಟ್ ಕಂಟಿನ್ಯೂಸ್ ಇರಲಿ, ಪಾಸ್ಟ್ ಪರ್ಫೆಕ್ಟ್ ಇರಲಿ, ವಾಟ್ ಎವರ್ ಇಟ್ ಈಸ್, ಯಾವುದೇ ರೀತಿಯ ವಾಕ್ಯ ಕೊಡಲಿ, ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿದಾಗ ಪ್ಯಾಸಿವ್ ವಾಯ್ಸ್ನಲ್ಲಿ ವರ್ಬ್ ಯಾವ ರೂಪದಲ್ಲಿರುತ್ತೆ ಕೇಳಿದ್ರೆ ಥರ್ಡ್ ಫಾರ್ಮಲ್ಲಿ ಇರುತ್ತೆ. ಸರ್ ಏನಿದು ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂತ ಕೇಳಿದ್ರೆ ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್. ಸರ್ ಏನಿದು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕೇಳಿದ್ರೆ ವರ್ಬಿನ ಮೂರನೇ ರೂಪ. ಉದಾಹರಣೆಗೆ ಒಂದು ಕೊಡ್ತೀನಿ ನಾನು ನಿಮಗೆ ಈಸಿಯಾಗಿರೋದು. ನೋಡಿ ಇಲ್ಲಿ ರೈಟ್ ಅಂತ ಬರಿತೀವಲ್ವಾ, ಇಟ್ ಈಸ್ ಎ ಬೇಸ್ ಫಾರ್ಮ್ ಆಫ್ ವರ್ಬ್. ಸೊ ಇದರ ಪಾಸ್ಟ್ ಟೆನ್ಸ್ ಫಾರ್ಮ್ ರೋಟ್ ಆಗುತ್ತೆ. ಹಾಗಾದ್ರೆ ಇದರ ಪಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ ಕೇಳಿದ್ರೆ ರಿಟರ್ನ್. ಈ ರೀತಿ ಥರ್ಡ್ ಫಾರ್ಮ್ ಬರಬೇಕಾಗತ್ತೆ. ನೋಡಿ ರೈಟ್, ರೋಟ್, ರಿಟರ್ನ್, ಈಟ್, ಏಟ್, ಈಟನ್, ಜಂಪ್, ಜಂಪ್ಡ್, ಜಂಪ್ಡ್, ಈ ರೀತಿ ಮೂರನೇ ರೂಪ ಬರಬೇಕಾಗತ್ತೆ. ನೆನಪಿರಲಿ, ದ ಲಯನ್ಸ್ ಆರ್ ಬೀಯಿಂಗ್ ಟ್ರೈನ್ಡ್ ಬೈ ದ ರಿಂಗ್ ಮಾಸ್ಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಗೈನ್ ಇದು ಕೂಡ ಏನಾಗುತ್ತೆ ಕೇಳಿದ್ರೆ 23ನೇದು ಕೂಡ 23 ಕ್ವಶನ್ ಈಸ್ ಆಲ್ಸೋ ಅಬೌಟ್ ಚೇಂಜ್ ದ ವಾಯ್ಸ್. ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕು. ಬಟ್ ಇಲ್ಲಿ ಏನಿದೆ ಕೇಳಿದ್ರೆ ಇಲ್ಲಿ ಒಂದು ಕ್ವಶನ್ ಇದೆ, ಹೂ ಟೀಚಸ್ ಯು ದಿ ಇಂಗ್ಲಿಷ್? ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬೈ whom ಆರ್ ಯು ಟಾಟ್ ಇಂಗ್ಲಿಷ್. ಬೈ whom ಆರ್ ಯು ಟಾಟ್ ಇಂಗ್ಲಿಷ್. ನೋಡಿ ಟಾಟ್ ಅಂತ ಬಂದಿದೆ. ದೆನ್ ವಾಟ್ ಈಸ್ ದ ಟಾಟ್ ಈಸ್ ಟಾಟ್. ಹಿಯರ್ ದ ಟಾಟ್ ಈಸ್ ಥರ್ಡ್ ಫಾರ್ಮ್ ಆಫ್ ವರ್ಬ್. ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್. ಥರ್ಡ್ ಫಾರ್ಮ್ ಆಫ್ ವರ್ಬ್. ಬೈ whom ಆರ್ ಯು ಟಾಟ್ ಇಂಗ್ಲಿಷ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಸೆಂಟೆನ್ಸ್ ಇನ್ ಆಕ್ಟಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಅಲ್ಲಿರುವಂತಹ ಚೂಸ್ ದ ಸೆಂಟೆನ್ಸ್ ಇನ್ ಆಕ್ಟಿವ್ ವಾಯ್ಸ್ ಅಲ್ಲಿರುವಂತಹ ವಾಕ್ಯವನ್ನು ಚೂಸ್ ಮಾಡಿ ಅಂತ ಕೇಳ್ತಾರೆ. ಕೊಟ್ಟಿರುವಂಥ ಸೆಂಟೆನ್ಸ್ ಅಲ್ಲಿ ಯಾವುದು ಅಂತೇಳಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದ ಚೆಫ್ ಬೇಕ್ಡ್ ದ ಕೇಕ್. ದ ಚೆಫ್ ಬೇಕ್ಡ್ ದ ಕೇಕ್. ನೋಡಿ ಇಲ್ಲಿ ಕರ್ತೃಪದ, ಆಮೇಲೆ ಕ್ರಿಯಾಪದ, ಕರ್ಮಪದ ಎರಡು ಆ್ಯಕ್ಚುಲಿ ಆಸ್ ಇಟ್ ಈಸ್ ಇದೆ. ದ ಕೇಕ್ ವಾಸ್ ಬೇಕ್ಡ್ ಪ್ಯಾಕ್ಡ್ ಬೈ ದ ಚೆಫ್ ಅಂತ ಇದ್ರೆ ಇದು ಪ್ಯಾಸಿವ್ ವಾಯ್ಸಲ್ಲಿದೆ. ದ ಬುಕ್ ವಾಸ್ ರಿಟರ್ನ್ ಬೈ ದ ಆಥರ್ ಅಂತಿದ್ರೆ ಪ್ಯಾಸಿವ್ ವಾಯ್ಸಲ್ಲಿದೆ. ದ ಫ್ಲೋರ್ ವಾಸ್ ಕ್ಲೀನ್ಡ್ ಬೈ ದ ಮೇಡ್, ಇದು ಕೂಡ ಪ್ಯಾಸಿವ್ ವಾಯ್ಸ್ ಇದೆ, ಪ್ಯಾಸಿವ್ ವಾಯ್ಸಲ್ಲಿದೆ. ನೋಡಿ ಇಲ್ಲಿ ಮೂರು ನಿನ್ನ ಆಗಲೇ ಕೊಟ್ಟಿದ್ದ ಎಕ್ಸಾಂಪಲ್ಗೆ ಪುಷ್ಟಿ ಕೊಡುವಂತ ಇಲ್ಲೊಂದಿಷ್ಟು ಹೇಳ್ತೀನಿ ನೋಡಿ. ದ ಕೇಕ್ ವಾಸ್ ಪ್ಯಾಕ್ಡ್, ಥರ್ಡ್ ಫಾರ್ಮ್ ಆಫ್ ವರ್ಬ್. ದ ಬುಕ್ ವಾಸ್ ರಿಟರ್ನ್, ಥರ್ಡ್ ಫಾರ್ಮ್ ಆಫ್ ವರ್ಬ್. ದ ಫ್ಲೋರ್ ವಾಸ್ ಕ್ಲೀನ್ಡ್, ಥರ್ಡ್ ಫಾರ್ಮ್ ಆಫ್ ವರ್ಬ್ ಇದೆ. ಸೊ ಇಲ್ಲಿ ಎಲ್ಲವೂ ಕೂಡ ಕರ್ತೃಪದ ಕರ್ಮಪದ ಉಲ್ಟಾ ಪಲ್ಟಾ ಆಗಿದೆ, ಹಾಗಾಗಿ ಇದು ಪ್ಯಾಸಿವ್ ವಾಯ್ಸಲ್ಲಿದೆ. ಸೊ ದ ಚೆಫ್ ಬೇಕ್ಡ್ ದ ಕೇಕ್ ಅನ್ನೋದು ಇಟ್ ಈಸ್ ಇನ್ ಆಕ್ಟಿವ್ ವಾಯ್ಸ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಐ ವಾಸ್ ರೈಟಿಂಗ್ ಆನ್ ಎಸ್ಸೆ. ಇದು ಈಸಿಯಾಗಿ ನಿಮ್ಗೆ ಗುರುತಿಸ್ಬೋದು. ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟೆ ನಾನು ನಿಮ್ಗೆ ಇದಕ್ಕೆ. ಚೇಂಜ್ ದ ವಾಯ್ಸ್ ಇದು ಕೂಡ ಐ ವಾಸ್ ರೈಟಿಂಗ್ ಆನ್ ಎಸ್ಸೆ. ಸೊ ಏನಾಗುತ್ತೆ, ಆನ್ ಎಸ್ಸೆ ಈಸ್ ಬಿ ಎಸ್ಸೆ ವಾಸ್ ಬೀಯಿಂಗ್ ರಿಟರ್ನ್ ಬೈ ಮೀ. 25ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ, ಆನ್ ಎಸ್ಸೆ ವಾಸ್ ಬೀಯಿಂಗ್ ರಿಟರ್ನ್ ಬೈ ಮೀ. ನೋಡಿ ಹೆಲ್ಪಿಂಗ್ ವರ್ಬ್ ಇರುತ್ತಲ್ಲ, ಅದು ಆಸ್ ಇಟ್ ಈಸ್ ಇಡ್ಬೇಕು ನಾವು. ಈಸ್ ಇದ್ರೆ ಈಸ್, ವಾಸ್ ಇದ್ರೆ ವಾಸ್, ಯಾವುದೇ ಹೆಲ್ಪಿಂಗ್ ವರ್ಬ್ ಆಸ್ ಇಟ್ ಈಸ್ ಇಡ್ತೀವಿ. ಸೊ ING ಬಂದಾಗ ಬೀಯಿಂಗ್ ಆ್ಯಡ್ ಆಗುತ್ತೆ. ಬೀಯಿಂಗ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ವರ್ಬ್. ನೋಡಿ ಥರ್ಡ್ ಫಾರ್ಮ್ ಆಫ್ ವರ್ಬ್ ಯಾವುದು, ರಿಟರ್ನ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡುವಂತಹ ಪ್ರಶ್ನೆಗಳಿದ್ದಾವೆ. ಚೇಂಜ್ ಇಂಟು ದ ಡೈರೆಕ್ಟ್ ಸ್ಪೀಚ್. ಚೇಂಜ್ ಇಂಟು ಡೈರೆಕ್ಟ್ ಸ್ಪೀಚ್ ಅಂತ ಕೇಳ್ತಾನೆ. ಹಿ ರಿಕ್ವೆಸ್ಟೆಡ್ ದ ಇಂಟರ್ವ್ಯೂವರ್ ಟು ರಿಪೀಟ್ ದ ಕ್ವಶನ್. ನೋಡಿ ಆ್ಯಕ್ಚುಲಿ ಇದು ಇಂಡೈರೆಕ್ಟ್ ಸ್ಪೀಚ್ ಆಗಬೇಕಿತ್ತು, ಇದು ಇಂಡೈರೆಕ್ಟ್ ಸ್ಪೀಚ್. ಸೊ ನೋಡಿ ಹಿ ರಿಕ್ವೆಸ್ಟೆಡ್ ದ ಇಂಟರ್ವ್ಯೂವರ್ ಟು ರಿಪೀಟ್ ದ ಕ್ವಶನ್. ಸೊ ಇದು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಿದಾಗ ಏನಾಗುತ್ತೆ, ಸರಿ ಉತ್ತರ ಆಪ್ಷನ್ ಡಿ. ಹಿ ಸೆಡ್ ಟು ದ ಇಂಟರ್ವ್ಯೂವರ್ ಕುಡ್ ಯು ಪ್ಲೀಸ್ ರಿಪೀಟ್ ದ ಕ್ವಶನ್. ಓ ಸರಿ ಇದೆ, ಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಕ್ಕೆ ಹೇಳ್ತಾನೆ. ನೋಡಿ ಕುಡ್ ಯು ಪ್ಲೀಸ್ ರಿಪೀಟ್ ದ ಕ್ವಶನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಗೆಟ್ ಔಟ್ ಆಫ್ ದ ಕಾರ್ ಸೆಟ್ ದ ಪೊಲೀಸ್ ಮ್ಯಾನ್. ರೈಟ್ ಇಟ್ ದ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಮೀನ್ಸ್ ಇಂಡೈರೆಕ್ಟ್ ಸ್ಪೀಚ್ ಅಂತೇಳಿ. ಪೊಲೀಸ್ ಮ್ಯಾನ್ ಹೇಳ್ತಾನೆ ಅಂತ ಗೆಟ್ ಔಟ್ ಆಫ್ ದ ಕಾರ್, ಗೆಟ್ ಔಟ್ ಆಫ್ ದ ಕಾರ್, ಕಾರಿಂದ ಹೊರಟೋಗು ಅಂತೇಳಿ ಹೇಳ್ತಾನೆ. ಸೊ 27ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ದ ಪೊಲೀಸ್ ಮ್ಯಾನ್ ಆರ್ಡರ್ಡ್ ಹಿಮ್ ಟು ಗೆಟ್ ಔಟ್ ಆಫ್ ದ ಕಾರ್. ನೋಡಿ, ಇಲ್ಲೊಂದು ನಿಮಗೆ ಒಂದು ಕ್ಲೂ ಕೊಡ್ತೀನಿ ನಾನು ನಿಮಗೆ. ಯಾವುದಾದ್ರೂ ಒಂದು ರಿಪೋರ್ಟೆಡ್ ಸ್ಪೀಚಿನ ವಾಕ್ಯ ಕೊಟ್ಟ ಸಂದರ್ಭದಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಇದ್ರೆ, ಇಂಪರೇಟಿವ್ ಸೆಂಟೆನ್ಸ್ ಇದ್ರೆ ಟು ಆ್ಯಡ್ ಆಗುತ್ತೆ. ಹಿ ಆರ್ಡರ್ಡ್ ಹಿಮ್ ಟು, ಹಿ ರಿಕ್ವೆಸ್ಟೆಡ್ ಹಿಮ್ ಟು. ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಗೊತ್ತಿದೆ ನಿಮಗೆ, ಆರ್ಡರ್ ಮತ್ತು ರಿಕ್ವೆಸ್ಟ್ ಇರುವಂಥ ವಾಕ್ಯಗಳು. ಸೊ ಆರ್ಡರ್ ಮತ್ತು ರಿಕ್ವೆಸ್ಟ್ ಇರುವ ವಾಕ್ಯ ಬಂದರೆ ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಟು ಆ್ಯಡ್ ಆಗುತ್ತೆ. ಸೊ ದ ಪೊಲೀಸ್ ಮ್ಯಾನ್ ಆರ್ಡರ್ಡ್ ಹಿಮ್ ಟು ಗೆಟ್ ಔಟ್ ಆಫ್ ದ ಕಾರ್. ದ ಫಾದರ್ ಸೆಡ್ ಟು ಹಿಸ್ ಸನ್ ಹೆಲ್ತ್ ಈಸ್ ವೆಲ್ತ್. ಇದನ್ನು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಿ ಅಂತ ಕೇಳ್ತಾರೆ. ದ ಫಾದರ್ ಸೆಡ್ ಟು ಹಿಸ್ ಸನ್ ಹೆಲ್ತ್ ಈಸ್ ವೆಲ್ತ್. So the right answer is A. The father told his son that health is well. That is said is told ಆಯಿತು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸಿಗೆ ಚೇಂಜ್ ಆಯಿತು. ನೆಕ್ಸ್ಟ್, ದ ಟೀಚರ್ ಸೆಡ್ ಯು ಆರ್ ಸಸ್ಪೆಂಡೆಡ್. ಇದು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ದ ಟೀಚರ್ ಸೆಡ್ ಯು ಆರ್ ಸಸ್ಪೆಂಡೆಡ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ದ ಟೀಚರ್ ಎಕ್ಸ್ಪ್ಲೈನ್ಡ್ ಟು ಮೀ ದಟ್ ಐ ವಾಸ್ ಸಸ್ಪೆಂಡೆಡ್. The teacher explained to me. 29th question. The right answer option B. The teacher explained to me that I was suspended. Option B is the right answer. The boss said call him right now. The boss said call him right now. ಈಗಲೇ ಅವನು ಕರಿ ಅಂತ. ಇದು ಕೂಡ ಆರ್ಡರ್, ಇದು ಕೂಡ ಇಂಪರೇಟಿವ್ ಸೆಂಟೆನ್ಸ್. ಟು ಆ್ಯಡ್ ಆಗುತ್ತೆ ನೋಡಿ. ಸೊ 30ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ. ದ ಬಾಸ್ ಆರ್ಡರ್ ಮೀ ಟು ಕಾಲ್ ಹಿಮ್ ರೈಟ್ ದೆನ್. ನಾವಿದ್ದು ದೆನ್ ಆಗುತ್ತೆ. ನಾವಿದ್ರೆ ದಿನ್, ಹಿಯರ್ ಇದ್ರೆ ದೇರ್, ಇದೆಲ್ಲ ಗೊತ್ತಿದೆ. ಹಿಯರ್ ಇದ್ರೆ ದೇರ್ ಆಗುತ್ತೆ. ಟುಡೇ ಇದ್ರೆ ದಟ್ ಡೇ ಆಗುತ್ತೆ. ಎಸ್ಟರ್ಡೇ ಇದ್ರೆ ದ ಪ್ರೀವಿಯಸ್ ಡೇ ಆಗುತ್ತೆ. ಈ ರೀತಿ. ಸೊ ದ ಬಾಸ್ ಆರ್ಡರ್ಡ್ ಮೀ ಟು ಕಾಲ್ ಹಿಮ್ ರೈಟ್ ದೆನ್. ಹರ್ ಸ್ಮೈಲ್ ಈಸ್ ಬ್ರೈಟ್ ಆಸ್ ದ ಸನ್. ಹರ್ ಸ್ಮೈಲ್ ಈಸ್ ಬ್ರೈಟ್ ಆಸ್ ದ ಸನ್. ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಕೇಳ್ತಾ ಇದ್ದಾನೆ. ಫಿಗರ್ ಆಫ್ ಸ್ಪೀಚ್. ಫಿಗರ್ ಆಫ್ ಸ್ಪೀಚ್ ಅಂದರೆ ಕನ್ನಡದಲ್ಲಿ ಅಲಂಕಾರಗಳು. ಸೊ 31ನೇ ಪ್ರಶ್ನೆ ಯಾವ ಅಲಂಕಾರ ಹಾಗಾದ್ರೆ ಕೇಳಿದ್ರೆ ಸಿಮಿಲಿ. ದೆನ್ ವಾಟ್ ಈಸ್ ಸಿಮಿಲಿ ಕೇಳಿದ್ರೆ ಕನ್ನಡದಲ್ಲಿ ಉಪಮಾಲಂಕಾರ ಅಂತೀವಲ್ಲ, ಇಂಗ್ಲೀಷಲ್ಲಿ ಸಿಮಿಲಿ. ಅಂದರೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನೊಡನೆ ಹೋಲಿಕೆ ಮಾಡುವಂಥ ಅಲಂಕಾರ, ದಟ್ ಈಸ್ ಸಿಮಿಲಿ. ಸೊ ಹರ್ ಸ್ಮೈಲ್ ಈಸ್ ಆಸ್ ಬ್ರೈಟ್ ಆಸ್ ದ ಸನ್. ಅವಳ ನಗು ಎಷ್ಟು ಬ್ರೈಟ್ ಇದೆ ಕೇಳಿದ್ರೆ ಸೂರ್ಯನಷ್ಟು ಹೋಲಿಕೆ ಇದೆ ಇಲ್ಲಿ. ಸೊ ಇಟ್ ಈಸ್ ಸಿಮಿಲಿ. ಆಪ್ಷನ್ ಡಿ ಇಸ್ ದ ರೈಟ್. ದ ಬೇಬಿ ವಾಸ್ ಕ್ರಾಲಿಂಗ್ ಅಂಡ್ ಕ್ರೈಯಿಂಗ್. ದ ಬೇಬಿ ವಾಸ್ ಕ್ರಾಲಿಂಗ್ ಅಂಡ್ ಕ್ರೈಯಿಂಗ್. ಇಲ್ಲಿರುವಂಥ ಅಲಂಕಾರ ಯಾವುದು? ಸರಿಯಾದ ಉತ್ತರ 32ಕ್ಕೆ ಕ್ರಾವ್ಲಿಂಗ್ ಅಂಡ್ ಕ್ರೈಯಿಂಗ್. ಕ್ರಾವ್ಲಿಂಗ್ ಅಂಡ್ ಕ್ರೈಯಿಂಗ್ ಇದೆಯಲ್ಲ, ಸೊ ಇದು ಅಲಿಟ್ರೇಷನ್. ಅಲಿಟ್ರೇಷನ್ ಮೀನ್ಸ್ ಸೇಮ್ ವರ್ಡ್ಗಳು ರಿಪೀಟ್ ಆಗುವಂಥದ್ದು. ಸೊ ಅಲಿಟ್ರೇಷನ್. ಲೈಟಿಂಗ್ ಡ್ಯಾನ್ಸ್ಡ್ ಅಕ್ರಾಸ್ ದ ಸ್ಕೈ. ಲೈಟಿಂಗ್ ಇದೆಯಲ್ಲ, ಇದು ಅಕ್ರಾಸ್ ದ ಸ್ಕೈ ಡ್ಯಾನ್ಸ್ ಮಾಡ್ತು ಅಂತ. ಸೊ ಇದು ಯಾವ ಅಲಂಕಾರ? ಸರಿಯಾದ ಉತ್ತರ ಆಪ್ಷನ್ ಬಿ, ಪರ್ಸಾನಿಫಿಕೇಶನ್. ಯಾಕಂದ್ರೆ ಲೈಟಿಂಗ್ ಇರೋದ್ರೆ ಡ್ಯಾನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದು ಏನೋ ಒಂದು ಮಿಂಚ್ತಾ ಇರುತ್ತೆ, ಅದಕ್ಕೆ ನಾವು ಡ್ಯಾನ್ಸ್ ಮಾಡ್ತಾ ಇತ್ತು ಅಂತ ಹೇಳ್ತೀವಿ. ಬಟ್ ಅದಕ್ಕೆ ಜೀವ ಇರಲ್ಲ. ದಟ್ ಈಸ್ ವೈ ಪರ್ಸಾನಿಫಿಕೇಶನ್. ಸೊ ಪರ್ಸಾನಿಫಿಕೇಶನ್ ಅಂದರೆ ನಿರ್ಜೀವ ವಸ್ತುವಿಗೆ ಜೀವ ಇರುವಂತೆ ವರ್ಣನೆ. ಕನ್ನಡದಲ್ಲಿ ನಾವು ಉತ್ಪ್ರೇಕ್ಷಾಲಂಕಾರ ಅಂತ ಹೇಳ್ತೀವಿ. ಸೊ ಆ ರೀತಿ. ಆ್ಯಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಆ್ಯಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಸೊ ಇದೇನು ಹಾಗಾದರೆ 34ನೇ ಪ್ರಶ್ನೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ರಿಪೀಟೇಷನ್. ಇದು ರಿಪೀಟೇಷನ್. ಅದು ಹೇಳಿದ ವಾಕ್ಯವನ್ನೇ ಮತ್ತೆ ಹೇಳೋದು. ಆ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್, ಮತ್ತೆ ಅದೇ ಹೇಳಿದೆ, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹರ್ ಚೀಕ್ಸ್ ಲೈಕ್ ಬಿಗ್ ರೆಡ್ ಆ್ಯಪಲ್ಸ್ ಫ್ರಮ್ ದ ಕೂಲ್. ಅವಳ ಕೆನ್ನೆ ಹೇಗೆ ಕಾಣಿಸ್ತು?
ಲೈಕ್ ಬಿಗ್ ರೆಡ್ ಆ್ಯಪಲ್ಸ್. ಸೊ ಲೈಕ್ ಬಂದಿದೆ, ಹಾಗಾದ್ರೆ ಈಸಿಯಾಗಿ ಗುರುತಿಸ್ಬೋದು. 35ಕ್ಕೆ ಸರಿಯಾದ ಉತ್ತರ ಸಿಮಿಲಿ. ಸೊ ಲೈಕ್ ಅಂದರೆ ಹೋಲಿಕೆ ಅಂತೇಳಿ, ಯಾವ ರೀತಿ ಕಾಣಿಸ್ತು ಅಂತೇಳಿ ಹೋಲಿಕೆ ಆಗಿದೆ ಇಲ್ಲಿ. ದ ಟೀಚರ್ ಡ್ಯಾಶ್ ಕಂಪ್ಲೀಟೆಡ್ ದಿಸ್ ಚಾಪ್ಟರ್. ದ ಟೀಚರ್, ಸೊ ನೋಡಿ ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಹಾಕಬೇಕು. ಹೆಲ್ಪಿಂಗ್ ವರ್ಬ್, ಸೂಟಬಲ್ ಹೆಲ್ಪಿಂಗ್ ವರ್ಬನ್ನು ಹಾಕಬೇಕು. ದ ಟೀಚರ್ ಡ್ಯಾಶ್ ಕಂಪ್ಲೀಟೆಡ್ ದಿಸ್ ಚಾಪ್ಟರ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದ ಟೀಚರ್ ಹ್ಯಾಸ್. ದ ಟೀಚರ್ ಹ್ಯಾಸ್ ಕಂಪ್ಲೀಟೆಡ್ ದಿಸ್ ಚಾಪ್ಟರ್. ಹ್ಯಾವನ್ನು ಎಲ್ಲೂ ಯೂಸ್ ಮಾಡ್ತೀವಿ ನೋಡಿ. ಹ್ಯಾವನ್ನು ಸಾಮಾನ್ಯವಾಗಿ ಐ ಮತ್ತು ಪ್ಲೂರಲ್ ಫಾರ್ಮ್ ಇದ್ದಾಗ, ದೇ ಹ್ಯಾವ್, ಚಿಲ್ಡ್ರನ್ ಹ್ಯಾವ್, ಸ್ಟೂಡೆಂಟ್ಸ್ ಹ್ಯಾವ್, ಈ ರೀತಿ ಇದ್ದಾಗ ಹ್ಯಾವ್ ಯೂಸ್ ಮಾಡ್ತೀವಿ. ಅದರ್ವೈಸ್ ಐ ಇದ್ದಾಗ ಮಾತ್ರ. ಮತ್ತೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಸಾಮಾನ್ಯವಾಗಿ ನಾವು ಏನು ಯೂಸ್ ಮಾಡ್ತೀವಿ ಕೇಳಿದ್ರೆ ಹ್ಯಾಸ್ ಅನ್ನು ಯೂಸ್ ಮಾಡ್ತೀವಿ. ಆ ಬೊಕೆ ಆಫ್ ಫ್ಲವರ್ಸ್ ಡ್ಯಾಶ್ ರಿಕ್ವೈರ್ಡ್ ಫಾರ್ ದ ಈವೆಂಟ್. ಇದು ಕೂಡ ಹೆಲ್ಪಿಂಗ್ ವರ್ಬ್. 37ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ದ ಬೊಕೆ ಆಫ್ ಫ್ಲವರ್ಸ್ ಆರ್. 37ಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ ಬೊಕೆ ಆಫ್ ಫ್ಲವರ್ಸ್ ಆರ್ ರಿಕ್ವೈರ್ಡ್ ಫಾರ್ ದ ಈವೆಂಟ್. $2 ಡ್ಯಾಶ್ ಎ ಸ್ಮಾಲ್ ಅಮೌಂಟ್. $2 ಡ್ಯಾಶ್ ಎ ಸ್ಮಾಲ್ ಅಮೌಂಟ್. 38ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, $2 ಈಸ್. ಒಟ್ಟಾಗಿ ಹೇಳ್ತಾ ಇರೋದ್ರಿಂದ $2 ಆರ್ ಅಲ್ಲ, $2 ಈಸ್ ಅ ಸ್ಮಾಲ್ ಅಮೌಂಟ್ ಅಂತ ಆಗುತ್ತೆ. ದ ಗೌರ್ಮೆಂಟ್ ವಿಲ್ ಡ್ಯಾಶ್ ದ ಆರ್ಡರ್ ಸೂನ್. 39ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪಾಸ್. ವಿಲ್ ಪಾಸ್. ದ ಗೌರ್ಮೆಂಟ್ ವಿಲ್ ಪಾಸ್ ದ ಆರ್ಡರ್ ಸೂನ್. ಪಾಸ್ಡ್ ಅಲ್ಲ, ಪಾಸಸ್ ಅಲ್ಲ, ಹ್ಯಾಸ್ ಪಾಸ್ಡ್ ಅಲ್ಲ ನೋಡಿ. ಇದು ದ ಗೌರ್ಮೆಂಟ್ ವಿಲ್ ನೋಡಿ, ಹ್ಯಾಸ್ ಪಾಸ್ಡ್ ಅಂದರೆ ಪಾಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಬರುತ್ತೆ. ಸೊ ಇಲ್ಲಿ ವಿಲ್ ಬರೋದ್ರಿಂದ ಅದರ ಇದು ಬರೋದೇ ಇಲ್ಲ, ಫ್ಯೂಚರಲ್ಲೇ ಅಂತೇಳಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲ, ಪಾಸ್ಟ್ ಟೆನ್ಸಲ್ಲಿ ಇಲ್ಲ, ಫ್ಯೂಚರಲ್ಲಿ ಬರೋದು. ಪಾಸಸ್ ಇಲ್ಲ, ಪಾಸಸ್ ಅಂದರೆ ಯಾವಾಗ ಬರುತ್ತೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಬರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಏನಾಗುತ್ತೆ ಕೇಳಿದ್ರೆ ಥರ್ಡ್ ಫಾರ್ಮ್ ಸಿಂಗ್ಯುಲರ್ ಇದ್ದಾಗ ವರ್ಬಿಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ. ಸೊ ಪಾಸಸ್ ಅಲ್ಲ, ಹಾಗಾಗಿ ಪಾಸ್. ದ ಗೌರ್ಮೆಂಟ್ ವಿಲ್ ಪಾಸ್ ದ ಆರ್ಡರ್ ಸೂನ್. ಇದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿ ಶುಡ್ ಡೆಫಿನೆಟ್ಲಿ ಡ್ಯಾಶ್ ದಟ್ ಲೇಕ್. ನೋಡಿ, ವಿ ಶುಡ್ ಡೆಫಿನೆಟ್ಲಿ ಡ್ಯಾಶ್ ದಟ್ ಲೇಕ್. 40 ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ವಿಸಿಟ್. ವಿ ಶುಡ್ ಡೆಫಿನೆಟ್ಲಿ ವಿಸಿಟ್ ದಟ್ ಲೇಕ್. ವಿಸಿಟ್ಸ್ ಬರಲ್ಲ, ಯಾಕಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇಲ್ಲ, ಇಲ್ಲಿ ಪ್ಲೂರಲ್ ಇದೆ. ವಿಸಿಟಿಂಗ್ ಬರಲ್ಲ, ಯಾಕಂದರೆ ಈಸ್ ಅಥವಾ ವಾಸ್ ಇಲ್ಲ. ವಿಸಿಟೆಡ್ ಬರಲ್ಲ, ಯಾಕಂದರೆ ಇದು ಪಾಸ್ಟ್ ಟೆನ್ಸ್ ಅಲ್ಲ ಫಾರ್ಮ್. ಸೊ ವಿ ಶುಡ್ ಡೆಫಿನೆಟ್ಲಿ ವಿಸಿಟ್ ದಟ್ ಲೇಕ್. ಹಿ ನೆವರ್ ಗೋಸ್ ಟು ಬೆಡ್ ಬಿಫೋರ್ 10 o'clock. ಸೊ ನೋಡಿ, ಇದು ಕ್ವಶನ್ ಟ್ಯಾಗ್. ಸೊ ಕ್ವಶನ್ ಟ್ಯಾಗಿನ ಬಗ್ಗೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಪ್ರತ್ಯೇಕ ವಿಡಿಯೋನೇ ಇದೆ ನಮ್ಮ ಚಾನಲಲ್ಲಿ, ಅದನ್ನು ನೋಡಿ. ಇಲ್ಲಿ ನಿಮ್ಗೊಂದಿಷ್ಟು ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಹಿ ನೆವರ್ ಗೋಸ್ ಟು ದ ಬೆಡ್ ಬಿಫೋರ್ 10 o'clock. ನೋಡಿ, ಕ್ವಶನ್ ಟ್ಯಾಗ್ ಅಂದಾಗ ಒಂದು ಗಮನದಲ್ಲಿರಲಿ ನಿಮಗೆ. ಕ್ವಶನ್ ಟ್ಯಾಗಲ್ಲಿ ನೆಗೆಟಿವ್ ವಾಕ್ಯ ಕೊಟ್ಟಿರೋ ವಾಕ್ಯ ನೆಗೆಟಿವ್ ಇದ್ದರೆ, ನೆಗೆಟಿವ್ ಸೆಂಟೆನ್ಸ್ ಕೊಟ್ಟರೆ ಪಾಸಿಟಿವ್ ಟ್ಯಾಗ್ ಮಾಡಬೇಕು. ಪಾಸಿಟಿವ್ ಸೆಂಟೆನ್ಸ್ ಕೊಟ್ಟರೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಇದು ಗಮನದಲ್ಲಿರಲಿ. ಕೊಟ್ಟಿರೋ ವಾಕ್ಯ ಪಾಸಿಟಿವ ನೆಗೆಟಿವ ನೋಡಿ. ಮತ್ತು ಕ್ವಶನ್ ಟ್ಯಾಗ್ ಮಾಡಿದಾಗ ನಿಮ್ಗೆ ಗೊತ್ತಿದೆ, ಕ್ವಶನ್ ಟ್ಯಾಗ್ ಮಾಡಿದಾಗ ಬರುವಂಥದ್ದು ಉತ್ತರದಲ್ಲಿ 2 ವರ್ಡ್. ಯಾವುದದು? ಒಂದು ಹೆಲ್ಪಿಂಗ್ ವರ್ಬ್, ಇನ್ನೊಂದು ಪ್ರನೌನ್. ಅದು ಎಷ್ಟೇ ದೊಡ್ಡ ವಾಕ್ಯ ಇರಲಿ, ಕ್ವಶನ್ ಟ್ಯಾಗ್ ಮಾಡಿದಾಗ 2 ವರ್ಡ್ ಬಂದಿರುತ್ತೆ. ಒಂದು ಹೆಲ್ಪಿಂಗ್ ವರ್ಬ್, ದೆನ್ ಪ್ರನೌನ್ ಮಾತ್ರ ಬರೋದು. ಸೊ ಈ ಪ್ರಶ್ನೆಯನ್ನು ನಾವು ಎಕ್ಸ್ಪ್ಲೇನ್ ಮಾಡೋಣ. ಹಿ ನೆವರ್ ಗೋಸ್ ಟು ಬೆಡ್ ಬಿಫೋರ್ 10 o'clock. 41ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡಸ್ ಹಿ ಆಗಬೇಕು. 41ಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಸ್ ಹಿ ಯಾಕೆ ಕೇಳಿದ್ರೆ ಇಲ್ಲಿ ನೆವರ್ ಅಂತ ಬಂದಿದೆ, ನೆಗೆಟಿವ್ ವಾಕ್ಯ ಇದು, ಹಾಗಾಗಿ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಬೇಕು. ಹಾಗಾಗಿ ಡಸ್ ಹಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದೇರ್ ವರ್ ಮೆನಿ ಮಿಸ್ಟೇಕ್ಸ್ ಇನ್ ಯುವರ್ ಡಿಕ್ಟೇಷನ್. ನೋಡಿ, ದೇರ್ ವರ್ ಮೆನಿ ಮಿಸ್ಟೇಕ್ಸ್ ಇನ್ ಯುವರ್ ಡಿಕ್ಟೇಷನ್. ಇದು ಕೂಡ ನೆಗೆಟಿವ್ ವಾಕ್ಯ ಅಲ್ಲ, ಇದು ಪಾಸಿಟಿವ್ ವಾಕ್ಯ. ನೋಡಿ ಸರ್, ನೆಗೆಟಿವ್ ವಾಕ್ಯ ಹೆಂಗೆ ಕಂಡುಹಿಡಿಯೋದು ನಾವು? ಕೊಟ್ಟಿರೋ ವಾಕ್ಯ ನೆಗೆಟಿವ್ ಅಂತ ಹೆಂಗೆ ಕಂಡುಹಿಡಿಯೋದು ಕೇಳಿದ್ರೆ, ಕೊಟ್ಟಿರೋ ವಾಕ್ಯದಲ್ಲಿ ನೋ,
ನಾರ್, ನೈದರ್, ನೆವರ್, ಹಾರ್ಡ್ಲಿ ಈ ವರ್ಡ್ಗಳು ಇದೆ ಅಂದರೆ ಅದರ ಅರ್ಥ ಆ ವಾಕ್ಯ ನೆಗೆಟಿವ್ ಅಂತೇಳಿ ನೆನಪಿರಲಿ. ಸೊ ದೇರ್ ವರ್ ಮೆನಿ ಮಿಸ್ಟೇಕ್ಸ್ ಇನ್ ಯುವರ್ ಡಿಕ್ಟೇಷನ್. ಏನಾಗುತ್ತೆ ಇದಕ್ಕೆ? ವರಂಟ್ 42ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವರಂಟ್ ದೇರ್. ವರಂಟ್ ದೇರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡೋಂಟ್ ಕೀಪ್ ಆರ್ಗ್ಯೂವಿಂಗ್ ವಿತ್ ಮೀ ಫಾರ್ ಎವ್ರಿಥಿಂಗ್. ಡೋಂಟ್ ಕೀಪ್, ಡೋಂಟ್ ಅಂತ ಬಂದಿದೆ. ಸೊ ಏನಿದು? ನೆಗೆಟಿವ್ ಸ್ಟೇಟ್ಮೆಂಟ್. ಸೊ 43ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವಿಲ್ ಯು. ವಿಲ್ ಯು. The villagers have worked very hard to clear their surroundings. 44ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹ್ಯಾವಂಟ್ ದೇ. ಪಾಸಿಟಿವ್ ವಾಕ್ಯ ಇದು. ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಬೇಕು. ಹ್ಯಾವ್ ಇದೆ, ಹ್ಯಾವ್ ಇದ್ದದನ್ನು ಹ್ಯಾವಂಟ್ ಮಾಡಿದ್ವಿ. ದೆನ್ ಏನು ಹಾಕಬೇಕು? ಪ್ರನೌನ್ ಹಾಕಬೇಕು. ವಿಲೇಜರ್ಸ್ ಇದೆ, ವಿಲೇಜರ್ಸ್ ಬದಲಿಗೆ ದೇ, ವಿಲೇಜರ್ಸಿಗೆ ದೇ. ಸೊ ಹ್ಯಾವಂಟ್ ದೇ. ರಾಜೀವ್ ಹ್ಯಾಡ್ ಲಿವ್ಡ್ ಇನ್ ಲಂಡನ್ ಫಾರ್ 10 years. ರಾಜೀವ್ ಹ್ಯಾಡ್ ಲಿವ್ಡ್ ಇನ್ ಲಂಡನ್ ಫಾರ್ 10 years. 45ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹ್ಯಾಡಂಟ್ ಹಿ. ನೋಡಿ ಇಲ್ಲಿ ಇದು ಕೂಡ ಪಾಸಿಟಿವ್ ವಾಕ್ಯ. ಹ್ಯಾಡನ್ನು ಹ್ಯಾಡಂಟ್ ಮಾಡಿದ್ವಿ, ನೆಗೆಟಿವ್ ಮಾಡಿದ್ವಿ. ಸೊ ರಾಜೀವ್ಗೆ ಹಿ, ಹ್ಯಾಡಂಟ್ ಹಿ. ಪ್ರನೌನ್ ಹಾಕ್ಬೇಕಲ್ಲ, ಹಿ ಹಾಕಿದ್ದೀವಿ. ಐ ವಾಂಟ್ ಟು ಫಿನಿಶ್ ಮೈ ವರ್ಕ್ ಡ್ಯಾಶ್ ವಿ ಗೋ ಔಟ್. 46ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಿಫೋರ್. ಏನಿದು? ಇಟ್ ಈಸ್ ಅ ಪ್ರಿಪೋಸಿಷನ್. ಬಿಫೋರ್. ಐ ವಾಂಟ್ ಟು ಫಿನಿಶ್ ಮೈ ವರ್ಕ್ ಬಿಫೋರ್ ವಿ ಗೋ ಔಟ್. ನಾವು ಹೋಗುವ ಮೊದಲು ಕೆಲಸವನ್ನು ಮುಗಿಸ್ಕೋಬೇಕು ಅಂತೇಳಿ. ಆಫ್ಟರ್ ವಿ ಗೋ ಔಟ್ ಅಲ್ಲ, ಟಿಲ್ ವಿ ಗೋ ಔಟ್ ಅಲ್ಲ, ಲೇಟರ್ ವಿ ಗೋ ಔಟ್ ಅಲ್ಲ, ಬಿಫೋರ್. ಐ ವಿಲ್ ಇಮೇಲ್ ಯು ಡ್ಯಾಶ್ ಐ ಅರೈವ್. ಐ ವಿಲ್ ಇಮೇಲ್ ಯು ಡ್ಯಾಶ್ ಐ ಅರೈವ್. 47ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಸ್ ಸೂನ್ ಆಸ್. ಐ ವಿಲ್ ಇಮೇಲ್ ಯು ಆಸ್ ಸೂನ್ ಆಸ್, ನಾನು ಬರುತ್ತಲೇ. ಆಸ್ ಸೂನ್ ಆಸ್ ಐ ಅರೈವ್, ನಾನು ಬರುತ್ತಲೇ ನಿನಗೆ ಮೇಲ್ ಮಾಡ್ತೀನಿ. ಡೋಂಟ್ ಕ್ರಾಸ್ ದ ರೋಡ್ ಡ್ಯಾಶ್ ಯು ಸಿ ದ ರೆಡ್ ಸಿಗ್ನಲ್. 48ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವೆನ್. ಯಾವಾಗ ನೀನು ರೆಡ್ ಸಿಗ್ನಲ್ ನೋಡ್ತೀವೋ ಅವಾಗ ನೀನು ಡೋಂಟ್ ಕ್ರಾಸ್ ದ ರೋಡ್. ಡೋಂಟ್ ಕ್ರಾಸ್ ದ ರೋಡ್ ವೆನ್ ಯು ಸಿ ದ ರೆಡ್ ಸಿಗ್ನಲ್. ಆಸ್ ಯು ಸೀದ ಅಲ್ಲ, ಅಂಟಿಲ್ ಯು ಸೀದ ಅಲ್ಲ, ಬಿಫೋರ್ ಯು ಸೀದ ಅಲ್ಲ. ಇಫ್ ಹ್ಯಾಡ್ ಬೀನ್ ದೇರ್, ಇಫ್ ಹಿ ಹ್ಯಾಡ್ ಬೀನ್ ದೇರ್. 49ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಐ ವುಡ್ ಹ್ಯಾವ್ ಹೆಲ್ಪ್ಡ್. ಐ ವುಡ್ ಹ್ಯಾವ್ ಹೆಲ್ಪ್ಡ್. ಐ ವುಡ್ ಹ್ಯಾವ್ ಹೆಲ್ಪ್ಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 50. ಡೂ ಯು ಡ್ಯಾಶ್ ಚಾಕ್ಲೇಟ್ ಮಿಲ್ಕ್. ಡೂ ಯು ಡ್ಯಾಶ್ ಚಾಕ್ಲೇಟ್ ಮಿಲ್ಕ್. 50ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಡೂ ಯು ಲೈಕ್. ಡೂ ಯು ಲೈಕ್ ಚಾಕ್ಲೇಟ್ ಮಿಲ್ಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಿಸ್ಟರ್ ಬೀನ್ dash his lunch as he wanted to go shopping. The right answer is option B, gobbled. Mr. Bean gobbled, actually the grabbed ಆಗಬೇಕು. Grabbed his lunch. ಇದು grabs. Mr. Bean grabbed his lunch as he wanted to go shopping. Grabbed ಅಂದ್ರೆ ತಕ್ಷಣ ಸೇವಿಸಿದ ಅಂತೀನಿ, ತಕ್ಷಣಕ್ಕೆ ಊಟ ಮಾಡ್ದ ಅಂತೀನಿ. ವಿಲ್ ಯುವರ್ ಫಾಕ್ಸ್ ಡ್ಯಾಶ್ ಬಿಫೋರ್ ಟ್ಯೂಸ್ಡೇ. 52ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಿಲ್ ಯುವರ್ ಫೋಕ್ಸ್ ಲೀವ್ ಬಿಫೋರ್ ಟ್ಯೂಸ್ಡೇ. ಲಿಸನ್ ಸಂಬಡಿ ಡ್ಯಾಶ್ ದ ಡೋರ್. ಲಿಸನ್ ಸಂಬಡಿ ಡ್ಯಾಶ್ ದ ಡೋರ್. 53ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಲಿಸನ್ ಸಂಬಡಿ ಈಸ್. ಲಿಸನ್ ಸಂಬಡಿ ಈಸ್ ನಾಕಿಂಗ್ ದ ಡೋರ್. ಈಸ್ ನಾಕಿಂಗ್ ದ ಡೋರ್. ಯಾರೋ ಕೇಳಿಸ್ಕೋ, ಯಾರೋ ಬಾಗಿಲನ್ನ ತಟ್ತಾ ಇದ್ದಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೈ ಸಿಸ್ಟರ್ ಅಂಡ್ ಐ ವರ್ ವಾಕಿಂಗ್ ಆನ್ ದ ಬೀಚ್ ಎಟ್ 12 midnight ಲಾಸ್ಟ್ ವೀಕ್. ದ ಸೆಂಟೆನ್ಸ್ ಈಸ್ ಡ್ಯಾಶ್ ಸೆಂಟೆನ್ಸ್. ಮೈ ಸಿಸ್ಟರ್ ಅಂಡ್ ಐ ವರ್ ವಾಕಿಂಗ್. ನೋಡಿ ಸಿಂಪಲ್ ಇದೆ. ಯಾವ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಾಸ್ಟ್ ಕಂಟಿನ್ಯೂಯಸ್. ವರ್ ವಾಕಿಂಗ್. ವರ್ ವಾಕಿಂಗ್. ಅದೇ ಆರ್ ವಾಕಿಂಗ್ ಅಂತ ಇದ್ರೆ ಏನಾಗ್ತಿತ್ತು? ಪ್ರೆಸೆಂಟ್ ಕಂಟಿನ್ಯೂಸ್ ಆಗ್ತಿತ್ತು. ಸೊ ಇದು ಪಾಸ್ಟ್ ಕಂಟಿನ್ಯೂಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
We will be dash the news at 10 p.m. Option B is the right answer. We will be watching the news at 10 p.m. Option B is the right answer. She dash here for 1 week. So the right answer is option D, has been. She has been here for 1 week. Has been. My mom dash for 2 days by the time I see her. So the right answer is option B, will have been traveling. My mom will have been traveling for 2 days by the time I see her. Option B is the right answer. Was he not dash his homework? So the right answer is option A, was he doing his homework? Was he doing? ಅವನು ಹೋಮ್ವರ್ಕ್ ಅನ್ನು ಮಾಡ್ತಾ ಇದ್ದಾನ. Dash I talk to the manager. So the right answer is option B, may I talk to the manager? Shall ಅಲ್ಲ, could ಅಲ್ಲ, might ಅಲ್ಲ, may I talk to the manager? ನಾನು ಮ್ಯಾನೇಜರ್ ಜೊತೆ ಮಾತಾಡ್ಬೋದಾ ಅಂತೇಳಿ ಇದೊಂದು ಪರ್ಮಿಷನ್ ಆಸ್ಕ್ಡ್ ಕ್ವೆಶನ್ ರೀತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ, ವಿಲ್ ಯು ಡ್ಯಾಶ್ ಹಿಯರ್ ಫಾರ್ 10 years ಬೈ ದ ಟೈಮ್ ಆಫ್ ದ ಕ್ರಿಸ್ಮಸ್ ಪಾರ್ಟಿ? 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ವಿಲ್ ಯು ಹ್ಯಾವ್ ವರ್ಕ್ಡ್ ಹಿಯರ್ ಫಾರ್ 10 years ಬೈ ದ ಟೈಮ್ ದ ಕ್ರಿಸ್ಮಸ್ ಪಾರ್ಟಿ? ಕ್ರಿಸ್ಮಸ್ ಪಾರ್ಟಿಯ ಸಂದರ್ಭದಲ್ಲಿ ನೀವು 10 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡ್ತಾ ಇದ್ರಾ? ಹ್ಯಾವ್ ವರ್ಕ್ಡ್ ಅನ್ನೋಂಥ ಅರ್ಥ ಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದೊಂದು VAO ಮತ್ತು PDOಗೆ ಮಾದರಿ ಪ್ರಶ್ನೋತ್ತರಗಳಿರುವಂತಹ ಒಂದು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ. ಈ ರೀತಿಯ ಇಂಗ್ಲಿಷ್ ಪ್ರಶ್ನೋತ್ತರಗಳ ಅಥವಾ ಇಂಗ್ಲಿಷ್ ಗ್ರಾಮರ್ನ ಅಥವಾ ಇಂಗ್ಲಿಷ್ ಮಾಡೆಲ್ ಕ್ವಶನ್ಸ್ಗಳ ಒಂದು ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡ ವ್ಯಾಕರಣ ಮಾಲಿಕೆಗೆ ರಿಲೇಟೆಡ್ ಆಗಿ ನೋಡಿ, ಕನ್ನಡಕ್ಕೆ ಸಂಬಂಧಪಟ್ಟಂಥ 35 ಪ್ರಶ್ನೆಗಳಿರ್ತವೆ ನಿಮಗೆ. ಸೊ ಕನ್ನಡಕ್ಕೆ ರಿಲೇಟೆಡ್ ಆಗಿ ಕನ್ನಡ ವ್ಯಾಕರಣ ಮಾಲಿಕೆ, ಕನ್ನಡ ವ್ಯಾಕರಣ ಮಾಲಿಕೆ ಇದೊಂದು ಸೀರೀಸನ್ನು ತಂದಿದ್ದೀವಿ. ಪ್ಲೇಲಿಸ್ಟ್ ಇದೆ, ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಇದರ ವಿಶೇಷತೆ ಏನು ಕೇಳಿದ್ರೆ, ಕನ್ನಡ ವ್ಯಾಕರಣ ಮಾಲಿಕೆಯ ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗಿನ ಎಲ್ಲ 30 ಚಾಪ್ಟರ್ಗಳನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಗ್ರಾಮರ್ ಪುಸ್ತಕವನ್ನು ರೆಫರ್ ಮಾಡಿ ಈ ಒಂದು ಸೀರೀಸನ್ನು ತಯಾರು ಮಾಡಲಾಗಿದೆ. ಡೆಫಿನೆಟ್ಲಿ ನಿಮ್ಗೆ ಇದರ ಹೆಲ್ಪ್ ಆಗುತ್ತೆ, ಇದರ ಸದುಪಯೋಗ ಮಾಡ್ಕೊಳ್ಳಿ. ಮತ್ತೊಮ್ಮೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.